ಮದ್ದೂರು ಭಾಷಣಕ್ಕೆ ಎಫ್ಐಆರ್ ಸಿಡಿದೆದ್ದ ಹಿಂದೂ ಹುಲಿ. ಏನು ಮದ್ದೂರಿನಲ್ಲಿ ಒಂದು ಭಾಷಣ ಮಾಡಿದ್ರು ಯತ್ನಾಳ್ ಅವರು. ಸರ್ಕಾರ ಅದೆಷ್ಟೇ ಎಫ್ಐಆರ್ಗಳನ್ನು ಹಾಕಿದ್ರು ಸರಿ, ನಾನು ವಿಚಲಿತನಾಗೋದಿಲ್ಲ. ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿದವರ ಮೇಲೆ ಕ್ರಮ ಆಗಲಿಲ್ಲ. ಯತ್ನಾಳ್ ಅವರು ಮಾತನಾಡ್ತಾರೆ, ಅವರು ಮದ್ದೂರಿನಲ್ಲಿ ಭಾಷಣ ಮಾಡಿದಾಗ ಅವರು ಪ್ರಚೋದನಕಾರಿ ಒಂದು ಭಾಷಣ ಮಾಡಿದ್ರು ಅಂತ ಎಫ್ಐಆರ್ ಮಾಡಿದ್ರು. ಅದರ ಬಗ್ಗೆ ಮಾತನಾಡ್ತಾರೆ. ಗೋಮಾತೆಯ ಒಂದು ಕೆಚ್ಚಲನ್ನು ಕತ್ತರಿಸಿದವರ ಮೇಲೆ ಕ್ರಮ ಆಗಲಿಲ್ಲ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಿದವರ ಮೇಲೆ ಕ್ರಮ ಆಗಲಿಲ್ಲ. ಹಿಂದೂಗಳ ಗುರಿಯಾಗಿಸಿ ಶಾಂತಿಯನ್ನು ಕದಡುವವರ ಮೇಲೆ ಕ್ರಮ ಕೂಡ ಆಗಲಿಲ್ಲ. ಇದು ದುಷ್ಟ ಶಕ್ತಿಗಳ ಹೆಡೆಮುರಿ ಕಟ್ಟಲು ಆಗದಂತಹ ಒಂದು ಸರ್ಕಾರ ಇದೆ. ಹಿಂದೂಗಳ ಹಕ್ಕು ಪ್ರತಿಪಾದಿಸಿರುವಂತಹ ನಮ್ಮಂಥವರ ಮೇಲೆ ಕೇಸ್ ಹಾಕ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಅಂತ್ಯ ಮದ್ದೂರಿನಿಂದಲೇ ಆಗುತ್ತೆ. ಏನು ಈ ಒಂದು ಘಟನೆ ನಡೆದಿತ್ತಲ್ಲ, ಅದನ್ನ ಇಟ್ಕೊಂಡು ಹೇಳ್ತಾ ಇರುವಂಥದ್ದು. ಇದಕ್ಕೆ ಮೊನ್ನೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಜನ ಸೇರಿದ್ರಲ್ಲ, ಆ ಹಿಂದೂಗಳೇ ಸಾಕ್ಷಿ. ಹೆದರಿಸುವ ಅಥವಾ ಬೆದರಿಸುವಂತಹ ಪ್ರಯತ್ನಕ್ಕೆ ಜಗ್ಗುವ ಮಾತೇ ಇಲ್ಲ. ನಾನು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿ ಸಿದ್ದು ಸರ್ಕಾರದ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾಗಿ ಕಿಡಿಕಾರೆ ಪೋಸ್ಟನ್ನು ಮಾಡಿದ್ದಾರೆ. ಮದ್ದೂರು ಭಾಷಣಕ್ಕೆ ಸಂಬಂಧಪಟ್ಟಂತೆ ಅವರೇನು ಭಾಷಣ ಮಾಡಿದ್ರು ಗಲಭೆಯಾಗಿತ್ತಲ್ಲ, ಅಲ್ಲಿ ಆ ಭಾಷಣದಲ್ಲಿ ಅವರು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಎಫ್ಐಆರ್ ಕೂಡ ಮಾಡಲಾಗಿತ್ತು. ಎಫ್ಐಆರ್ ಮಾಡಿದಾಗ ಅವ್ರು ಹೇಳ್ತಾರೆ, ನೀವೆಷ್ಟು ಎಫ್ಐಆರ್ ಮಾಡ್ತೀರಾ ಮಾಡಿ, ಎಷ್ಟು ಎಫ್ಐಆರ್ಗಳನ್ನು ಹಾಕ್ತೀರಾ ಹಾಕಿ ನನ್ನ ಮೇಲೆ, ನಾನು ಯಾವುದಕ್ಕೂ ಭಯಪಡೋದಿಲ್ಲ, ಹೆದರ್ಕೊಳ್ಳೋದೇ ಇಲ್ಲ. ನೀವು ಗೋಮಾತೆ ಏನು ಕೆಚ್ಚಲನ್ನು ಕತ್ತಿಸಿದ್ದ ಒಬ್ಬ ವ್ಯಕ್ತಿ, ಅಂಥವ್ರ ಮೇಲೆ ಕ್ರಮ ತಗೊಳ್ಳಲ್ಲ. ನೀವು ಹಿಂದೂ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡ್ತಾರಲ್ವಾ, ಅವ್ರ ಮೇಲೆ ನೀವು ಕ್ರಮ ತಗೊಳ್ಳಲ್ಲ. ಹಿಂದೂಗಳ ವಿರುದ್ಧ, ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಯಾರು ಒಂದು ಶಾಂತಿಯನ್ನು ಕದಡುವಂತಹ ಒಂದು ಕೆಲಸ ಮಾಡ್ತಾರೆ ಅವ್ರ ಮೇಲೆ ಕೂಡ ನೀವು ಕ್ರಮವನ್ನು ತೆಗೆದುಕೊಳ್ಳಲ್ಲ. ಆದರೆ ನಮ್ಮಂಥವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ತೀರಿ, ಎಫ್ಐಆರ್ಗಳನ್ನು ಹಾಕ್ತೀರಿ. ಇದೆಷ್ಟರ ಮಟ್ಟಿಗೆ ಸರಿ? ನನ್ನ ನೀವು ಎದುರಿಸ್ತೀರಾ ಬೆದರಿಸ್ತೀರಾ, ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮ ಯಾವ ಒಂದು ಪ್ರಯತ್ನಕ್ಕೂ ಕೂಡ ನಾನು ಜಗ್ಗಲ್ಲ ಅಂತ ಹೇಳಿ ಖಡಕ್ ಆಗಿರುವಂಥ ಒಂದು ಪೋಸ್ಟನ್ನು ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಯಾಕಂದರೆ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾರೆ ಯತ್ನಾಳ್ ಅವರದ್ದ. ಅನೇಕ ಬಾರಿ ಹಿಂದೂಗಳ ವಿಚಾರದಲ್ಲಿ, ಹಿಂದೂ ಧರ್ಮದ ವಿಚಾರದಲ್ಲಿ ಏನಾದರೂ ಒಂದು ವಿಷಯ ಬಂದಾಗ ಮೊದಲಿಗೆ ಮಾತನಾಡುವಂತಹ ವ್ಯಕ್ತಿ, ಹೇಳಿಕೆಗಳನ್ನು ಕೊಡುವಂತಹ ವ್ಯಕ್ತಿ ಅಂದರೆ ಅದು ಯತ್ನಾಳ್. ಅನೇಕ ಬಾರಿ ನಾನು ಹಿಂದೂಗಳ ಪರವಾಗಿದ್ದೇನೆ ಅಂತ ಹೇಳ್ತಾರೆ. ಯಾಕಂದರೆ ಇವರು ಘಂಟಾಘೋಷವಾಗಿ ಹೇಳ್ತಾರೆ, ನನಗೆ ಮುಸ್ಲಿಮರ ಓಟುಗಳೇ ಬೇಡ ಅನ್ನುವಂಥ ಹೇಳುವಂತಹ ವ್ಯಕ್ತಿ. ಅಷ್ಟು ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ವ್ಯಕ್ತಿ, ಬೆಂಬಲಿಸುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಮದ್ದೂರಿನಲ್ಲಿ ಗಲಾಟೆಯಾದಾಗ ಅಲ್ಲಿ ಕಾಣಿಸಿಕೊಂಡಿದ್ರು. ಸಾಕಷ್ಟು ಜನ ಬೆಂಬಲ ಸಿಕ್ಕಿತ್ತು ಅಲ್ಲಿ ಅವರಿಗೆ. ಆ ಟೈಮ್ನಲ್ಲಿ ಮಾತನಾಡಿದ್ರು, ಭಾಷಣ ಮಾಡ್ತಾ ಇದ್ರು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಅಲ್ಲಿ. ಅವರು ಮಾತನಾಡಿದಾಗ ಅವರ ಮಾತುಗಳಲ್ಲಿ ಪ್ರಚೋದನಕಾರಿ ಹೇಳಿಕೆ ಇದೆ ಅಂತ ಹೇಳಿ ಎಫ್ಐಆರ್ ಮಾಡಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಟ್ವೀಟ್ ಅನ್ನು ಮಾಡಿರುವಂಥದ್ದು, ನಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಮಾಡಿರುವಂಥದ್ದು. ನೀವು ಏನಾದರೂ ಮಾಡ್ಕೊಳ್ಳಿ, ಎಫ್ಐಆರ್ ಎಷ್ಟಾಗ್ತೀರ ಹಾಕಿ ನನ್ನ ಮೇಲೆ, ನನಗೆ ಚಿಂತೆನೇ ಇಲ್ಲ, ನಾನು ಹೆದರ್ಕೊಳ್ಳೋದು ಇಲ್ಲ. ನೀವೆಷ್ಟು ನನ್ನ ಎದುರಿಸೋಕ್ಕೆ ಪ್ರಯತ್ನ ಪಡ್ತೀರಾ ಪಡಿ, ನಾನು ಯಾವುದಕ್ಕೂ ಜಗ್ಗ ಮಗನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪೋಸ್ಟನ್ನು ಹಾಕಿರುವಂಥದ್ದು ಬಸವನಗೌಡ ಪಾಟೀಲ್ ಯತ್ನಾಳ್. ಹಿಂದೂಗಳ ವಿಚಾರಣೆ, ಹಿಂದೂಗಳ ರಕ್ಷಣೆ ಅಂತ ಬಂದಾಗ ನಾನು ಮುಂದೆ ಇರ್ತೀನಿ, ಎಲ್ಲದಕ್ಕೂ ಸಿದ್ಧವಾಗಿ ನಿಲ್ತೀನಿ ಅಂತ ಹೇಳಿ ನಾನು ಹಿಂದೂ ಸೇವಕ, ಹಿಂದೂ ಧರ್ಮದ ಸೇವಕ ಎನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಅಥವಾ ಪೋಸ್ಟನ್ನು ಮಾಡಿರುವಂಥದ್ದು. ಕೊನೆಯದಾಗಿ ಜೈ ಶ್ರೀರಾಮ್ ಅಂತ ಎನ್ನುವುದ ಒಂದು ಟೆಕ್ಸ್ಟನ್ನು ಕೂಡ ಹಾಕಿರುವಂಥದ್ದು. ಯಾವಾಗಲೂ ಕೂಡ ಹಿಂದೂಗಳ ಪರವಾಗಿ ಇರ್ತಾರೆ ಯತ್ನಾಳ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.